ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೂಡುವುದೇ ಮೂಡಲ ಒನಲು ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ನೋಡುತ್ತಿದ್ದ ಹಾಗೆ 15 ದಿನ ಕಳೆದಿದ್ದವು. ಇರೋ ಒಂದೇ ಒಂದು ಪುಟ್ಟ ಸ್ವಂತ ಮನೆಯ ಮೇಲೆ ಲೋನ್ ತೆಗೆದುಕೊಂಡು ಹಾಸ್ಪಿಟಲ್ ಬಿಲ್ ಪೇ ಮಾಡಿ ಅಲ್ಪ ಸ್ವಲ್ಪ ಗುಣಮುಖವಾಗಿದ್ದ ತನ್ನಮ್ಮನನ್ನು ಮನೆಗೆ ಕರೆದುಕೊಂಡು ಬರೋ ಅಷ್ಟರಲ್ಲಿ ಹೈರಾಣಾಗಿದ್ದಳು ಲಾವಣ್ಯ. ತನ್ನಪ್ಪನನ್ನು ಕಳೆದುಕೊಂಡ ಮೇಲೆ ಮನೆಯ ಪೂರ್ತಿ ಜವಾಬ್ದಾರಿ ಲಾವಣ್ಯ ಮೇಲೆ ಬಿದ್ದಿತ್ತು. ಹಾಸ್ಪಿಟಲ್ನಿಂದ ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಬರಿಗೈಯಲ್ಲಿ ಹಿಂತಿರುಗಿದ್ದರು ಅಮ್ಮ ಮಗಳು. ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಬಂದಾಗ ತನ್ನ ಹಮ್ಮು ಬಿಮ್ಮು ಅಹಂಕಾರವನ್ನೆಲ್ಲ ಬಿಟ್ಟು ಸಿಕ್ಕ ಸಣ್ಣ ಪುಟ್ಟ ಕೆಲಸವನ್ನೇ ದೇವರು ಎಂದುಕೊಂಡು ಕೆಲಸಕ್ಕೆ ಹೋಗಲು ಶುರು ಮಾಡಿದ್ದಳು ಲಾವಣ್ಯ. ಅಪ್ಪನನ್ನು ಕಳೆದುಕೊಂಡ ನೋವು ಒಂದು ಕಡೆಯಾದರೆ, ಅಮ್ಮ ಹಾಸಿಗೆ ಹಿಡಿದಿರುವುದು ಮತ್ತೊಂದು ನೋವು. ಮನೆಯ ಜವಾಬ್ದಾರಿ ಹೊರಲು ಕಷ್ಟಪಡುವಾಗಲೇ ತಾಯ್ತನದ ಸುಸ್ತು, ಅಸಮಾಧಾನ, ಟೆನ್ಷನ್ಗಳು ಎಲ್ಲದರಿಂದ ಅದಾಗಲೇ ಬೇಸತ್ತು ಹೋದವಳ ಹಾಗೆ ಬಳಲಿ ಹೋಗಿದ್ದಳು. ಇದೆಲ್ಲದರಿಂದ ಯಾವಾಗ ತನಗೆ ಬಿಡುಗಡೆ ಸಿಗುತ್ತದೆ ಎನ್ನುವ ಪರಿಸ್ಥಿತಿಗೆ ಬಂದು ತಲುಪಿದ್ದಳು ಲಾವಣ್ಯ. ಆದರೆ ಇತ್ತ ಕಡೆ ಗಂಡನನ್ನು ಕಳೆದುಕೊಂಡ ಲಾವಣ್ಯಾಳ ಅಮ್ಮನ ಪರಿಸ್ಥಿತಿ ಹೇಳತೀರದಾಗಿತ್ತು. ಚೆನ್ನಾಗಿದ್ದ ಮಗಳ ಸಂಸಾರವನ್ನು ಹಾಳು ಮಾಡಿ ಅವಳ ತಲೆ ಕೆಡಿಸಿ ಅವಳಿಗಾಗಿಯೇ ಜೀವನ ಮಾಡುತ್ತಿದ್ದ ಹುಡುಗನಿಗೆ ಮೋಸ ಮಾಡಿದ ಪರಿಣಾಮ ತಮಗೆ ಈ ಸ್ಥಿತಿ ಬಂದಿದೆ, ತನ್ನ ಮುತ್ತೈದೆ ಭಾಗ್ಯವನ್ನೇ ಕಿತ್ತುಕೊಂಡಿದೆ ಎಂದು ಪಶ್ಚಾತ್ತಾಪದಲ್ಲಿ ಬೇಯುತ್ತಿದ್ದರು. ಆ ಹುಡುಗನ ಒಂದೊಂದು ಕಣ್ಣೀರಿನ ಶಾಪವೇ ತಮ್ಮನ್ನು ಅತಂತ್ರ ಸ್ಥಿತಿಗೆ ತಂದು ನಿಲ್ಲಿಸಿದೆ ಎನ್ನುವ ಅರಿವು ಕೊನೆಗೂ ಆಗಿತ್ತು. ಅಂದು ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದವಳು ಸುಸ್ತಿನಿಂದ ದೊಪ್ಪೆಂದು ಸೋಫಾದ ಮೇಲೆ ಕುಸಿದು ಕುಳಿತಳು ಲಾವಣ್ಯ. ತಲೆ ಸುತ್ತು ಹಾಗೂ ದೇಹದ ಆಯಾಸ ಅವಳನ್ನು ವಿಪರೀತ ಬಾಧಿಸುತ್ತಿತ್ತು. ಆಪರೇಷನ್ ಆಗಿರುವ ಕಾಲುಗಳನ್ನೇ ಎಳೆದುಕೊಂಡು ಗೋಡೆಯ ಸಹಾಯದಿಂದ ನಡೆದುಕೊಂಡು ಹೋಗಿ ಅಡುಗೆ ಮನೆಯಿಂದ 1 ಲೋಟ ನೀರು ತಂದು ಮಗಳ ಮುಂದೆ ಹಿಡಿದರು. ಅಮ್ಮ, ನೀನ್ಯಾಕೆ ತರೋಕೆ ಹೋದೆ? ಇನ್ನೂ ನೀನು ಪೂರ್ತಿಯಾಗಿ ಹುಷಾರಾಗಿಲ್ಲ. ಡಾಕ್ಟರ್ ಹೇಳಿದಾರಲ್ವಾ, ಇನ್ನೂ ಸ್ವಲ್ಪ ದಿನ ಕಾಲಿನ ಮೇಲೆ ಭಾರ ಬಿಡಬಾರ್ದು ಅಂತ. ಮತ್ತೆ ಏನಾದರೂ ಆದರೆ ತೋರ್ಸೋಕೆ ದುಡ್ಡಿಲ್ಲ ನನ್ನ ಹತ್ರ ಎಂದವಳ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ. ಮಗಳ ಮಾತು ಕೇಳಿ ಕಣ್ಣೀರು ಜಿನುಗಿತು. ಅಷ್ಟು ವರ್ಷ ಸೂರ್ಯನ ಜೊತೆ ಬಡಸ್ತನದಲ್ಲಿ ಇದ್ದಾಗಲೂ ಕೂಡ ಬೇಸರದ ನಿಟ್ಟುಸಿರನ್ನೂ ಕೂಡ ಹೊರಗೆ ಬಿಡದಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದ. ಇನ್ನು ರಾಕೇಶ್ ಜೊತೆಯಲ್ಲಿ ಇದ್ದಾಗಲೂ ಅಷ್ಟೆ. ಅವನ ಜೊತೆ ಇದ್ದಿದ್ದು ಕೆಲವೇ ತಿಂಗಳುಗಳು, ಆದರೂ ಪ್ರೀತಿಗೆ ಸ್ವಲ್ಪ ಕೊರತೆ ಇತ್ತು ಅನ್ನೋದನ್ನು ಬಿಟ್ಟರೆ ರಾಣಿಗಿಂತ ಕಮ್ಮಿಯಾಗಿ ಏನೂ ನೋಡಿಕೊಂಡಿರಲಿಲ್ಲ. ಅವನನ್ನು ತೊರೆದು ಬಂದ ಮೇಲೂ ಕೂಡ ಅಪ್ಪ ಅಮ್ಮನ ಆಸರೆಯಲ್ಲಿ ಅವಳಿಷ್ಟದ ರೀತಿಯಲ್ಲಿಯೇ ಇಷ್ಟು ದಿನ ಇದ್ದಳು. ಆದರೆ 15-20 ದಿನಗಳಲ್ಲಿಯೇ ಹೇಗೆ ಆಗಿ ಹೋಗಿದ್ದಾಳೆ ಎಂದು ಯೋಚಿಸಿ ಕಣ್ಣೀರಾಗಿದ್ದರು ಲಾವಣ್ಯಾಳ ಅಮ್ಮ. ಅವರು ತಂದುಕೊಟ್ಟ ನೀರನ್ನು ಕುಡಿದು ಸ್ವಲ್ಪ ಸುಧಾರಿಸಿಕೊಂಡವಳು ಅವರನ್ನು ಸಹ ಪಕ್ಕದಲ್ಲಿ ಕೂರಿಸಿಕೊಂಡಳು. ಅಮ್ಮ, ನಾನು ಮಗು ತೆಗೆಸ್ಬೇಕು ಅಂದ್ಕೊಂಡಿದ್ದೀನಿ ಎಂದು ಗಂಭೀರವಾದ ಧ್ವನಿಯಲ್ಲಿ ಹೇಳಿದಳು. ಏನು ಹೇಳ್ತಾ ಇದೆಯಾ ಲಾವಣ್ಯ? ಗಾಬರಿಯಲ್ಲಿಯೇ ಕೇಳಿದರು. ಹೌದು, ನನಗೆ ಈ ಮಗು ಬೇಡ ಅಮ್ಮ. ನಾನು ಈಗಾಗಲೇ ಸೂರ್ಯನನ್ನು ಹುಡುಕಿ ಅವನ ಜೊತೆ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿರುವಾಗ ರಾಕೇಶ್ಗೆ ಸಂಬಂಧಪಟ್ಟ ಎಲ್ಲನೂ ಕಡ್ದುಕೊಂಡು ಮೊದಲಿನ ಲಾವಣ್ಯ ಆಗಿ ಅವನ ಜೀವನಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನನ್ನ ಸೂರ್ಯನ ನಡುವೆ ಈ ಮಗು ಬೇಡ ಎಂದು ನಿರ್ಧರಿತ ಧ್ವನಿಯಲ್ಲಿ ಹೇಳಿದಳು. ಬೇಡ ಲಾವಣ್ಯ, ನೀನು ಮತ್ತೆ ತಪ್ಪು ಮಾಡ್ತಾ ಇದೆಯಾ. ಈಗೇಗೋ ಅವನ ಜೀವನ ಅವ್ನು ನೋಡಿಕೊಂಡು ಎಲ್ಲ ಒಂದು ಕಡೆ ನೆಮ್ಮದಿಯಾಗಿದ್ದಾನೆ. ಮತ್ತೆ ನೀನು ಹೋಗಿ ಅವನ ನೆಮ್ಮದಿ ಹಾಳು ಮಾಡಬೇಡಮ್ಮ. ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ, ಅವನ ಪಾಡಿಗೆ ಅವನ್ನ ಬಿಟ್ಬಿಡು. ಇಲ್ಲ ಅಮ್ಮ, ಸೂರ್ಯನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವನು ನಮ್ಮೆಲ್ಲರಿಂದ ದೂರ ಇದ್ದಾನಷ್ಟೆ, ಆದರೆ ನೆಮ್ಮದಿಯಾಗಂತೂ ಇಲ್ಲ. ಈ ಕ್ಷಣಕ್ಕೂ ಅವನ ಮನಸ್ಸಲ್ಲಿ ನಾನೇ ಇರೋದು. ಪ್ರತಿದಿನ ನನ್ನ ನೆನಪಲ್ಲೇ ಕೊರಗ್ತಾ ಇರ್ತಾನೆ. ನನಗೆ ಗೊತ್ತು, ನಾನೀಗ ಅವನ ಕಾಲಿಗೆ ಬಿದ್ದು ನಾನು ಮಾಡಿದ ತಪ್ಪಾಯಿತು ಸೂರ್ಯ. ನಿನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ.
ಇನ್ನಾವತ್ತೂ ಇಂಥ ತಪ್ಪು ಮಾಡಲ್ಲ, ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡ್ರೆ ಮರು ಯೋಚನೆ ಮಾಡದೆ ನನ್ನ ಒಪ್ಕೋತಾನೆ ನನ್ನ ಸೂರ್ಯ. ಆ ನಂಬಿಕೆ ನನಗೆ ಖಂಡಿತ ಇದೆ ಎಂದು ಕಣ್ಣೀರು ಒರೆಸಿಕೊಂಡು ಹೇಳಿದಳು. ಆದರೆ ಯಾಕೋ ಮಗಳ ಈ ನಿರ್ಧಾರ ಅವರಿಗೆ ಸರಿ ಎಂದು ಅನಿಸುತ್ತಿರಲಿಲ್ಲ. ಒಂದು ವೇಳೆ ಈಗಾಗಲೇ ಸೂರ್ಯನ ಜೀವನದಲ್ಲಿ ಇನ್ನೊಬ್ಬಳ ಪ್ರವೇಶ ಆಗಿದ್ರೆ ಏನು ಮಾಡ್ತೀಯ? ಅಥವಾ ಈ ಸಂಸಾರದ ಜೀವನನೇ ಬೇಡ ಅಂತ ವೈರಾಗ್ಯದ ಕಡೆ ಮುಖ ಮಾಡಿದರೆ ಏನು ಮಾಡ್ತೀಯ? ಅಥವಾ ನನಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಹೋದವಳು ಅಂತ ನಿನ್ನ ಮೇಲೆ ದ್ವೇಷನೇ ಬೆಳೆಸ್ಕೊಂಡಿದ್ರೆ ಆಗೇನು ಮಾಡ್ತೀಯ? ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ಅವನು ಹೇಗಿದ್ದಾನೋ ಹಾಗಿರೋಕ್ಕೆ ಬಿಟ್ಬಿಡು. ಮುಂಚೆ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಮಗು ತೆಗೆಸ್ಬೇಡ ಕಣೆ. ನಿಮ್ಮೆಲ್ಲರ ಮನಸ್ತಾಪ ಜಗಳದಲ್ಲಿ ಈ ಮಗು ಸಾಯೋದು ಬೇಡ. ಏನೂ ತಪ್ಪೇ ಮಾಡದ ಈ ಮಗು ಸಾಯಿಸಿ ಈಗ ಮಾಡಿರೋ ಪಾಪಗಳ ಜೊತೆ ಇನ್ನೊಂದು ಸೇರ್ಕೊಳ್ಳೋದು ಬೇಡ. ಹುಟ್ಟಿಸಿದ ದೇವರು ಹುಲ್ ಮೇಯ್ಸಲ್ವ ಹೇಳು. ಸ್ವಲ್ಪ ದಿನ ಕಷ್ಟಪಟ್ಟರೆ ಹೇಗೋ ಆ ಮಗು ಕೂಡ ಬೆಳೆದ್ಬಿಡುತ್ತೆ. ಆ ಮಗುವಿನ ಮುಖ ನೋಡ್ಕೊಂಡಾದರೂ ನಿನ್ನ ನೋವು ಕಮ್ಮಿ ಆಗುತ್ತೆ. ನನ್ನ ಮಗುವಿಗೋಸ್ಕರ ಆದರೂ ಜೀವನ ಮಾಡಬೇಕು ಅಂತ ನಿನ್ಗನ್ಸುತ್ತೆ. ನಾನು ಬಿದ್ದೋಗೋ ಮರ, ಇನ್ನೆಷ್ಟು ದಿನ ನಿನ್ನ ಜೊತೆ ಇರ್ತೀನಿ ಅನ್ನೋದು ಗೊತ್ತಿಲ್ಲ. ಆದರೆ ಕೊನೆವರೆಗೂ ನಿನ್ನ ಮಗುನೇ ನಿನಗೆ ಆಸರೆ ಆಗುತ್ತೆ. ಪ್ಲೀಸ್ ಲಾವಣ್ಯ, ಅರ್ಥ ಮಾಡ್ಕೊ ಎಂದು ತಮ್ಮ ಕೈಯಲ್ಲಿ ಆಗುವಷ್ಟು ಬುದ್ಧಿ ಹೇಳುವ ಪ್ರಯತ್ನಿಸಿದರು. ಆದರೆ ಆ ಮಾತುಗಳು ಲಾವಣ್ಯಳ ಕಿವಿ ತಲುಪಿತೆ ವಿನಃ ಹೃದಯ ಮುಟ್ಟಲಿಲ್ಲ. ಸಂಜೆ 5ರ ಸಮಯಕ್ಕೆ ಕೆಲಸ ಮುಗಿಸಿ ಮನೆಗೆ ಬಂದ ಸೂರ್ಯನಿಗೆ ಲೋಕ ಮರೆತವಳಂತೆ ಮೆಟ್ಟಿಲ ಮೇಲೆ ಕುಳಿತಿದ್ದ ಭೂಮಿ ಕಣ್ಣಿಗೆ ಬಿದ್ದಿದ್ದಳು. ಏನಾಯಿತು ಇವರಿಗೆ, ಯಾಕೆ ಕೂತಿದ್ದಾರೆ ಎಂದುಕೊಂಡು ಅವಳ ಬಳಿ ಬಂದವನು, ಭೂಮಿ ಏನಾಯಿತು, ಯಾಕೆ ಕೂತಿದ್ದೀರಾ ಕೇಳಿದ. ಏನಿಲ್ಲ ಸೂರ್ಯ, ಹಾಗೆ ಸುಮ್ಮನೆ ಕೂತಿದ್ದೆ ಅಷ್ಟೆ ಎಂದು ಹೇಳಿ ಅವನಿಗೆ ಮೇಲೆ ಹೋಗಲು ಜಾಗ ಮಾಡಿಕೊಟ್ಟು ಮನೆಯೊಳಗೆ ಹೋದಳು. ಕಾರಣ ಇಲ್ಲದೆ ಹೀಗೆಲ್ಲ ಮಂಕಾಗಿ ಇರುವವಳಲ್ಲ ಎನ್ನೋದು ಅವನಿಗೂ ಗೊತ್ತಿದ್ದರಿಂದ ಏನೋ ತೊಂದರೆಯಾಗಿದೆ ಅನ್ನೋದು ಅರಿವಾಗಿತ್ತು. ಕಾರಣ ಕೇಳಬೇಕು ಎಂದು ಅವಳ ಹಿಂದೆಯೇ ಹೊರಟವನಿಗೆ ಅದೇಕೋ ಬೇಡವೆನಿಸಿತು. ತನಗೆ ಹೇಳುವ ವಿಷಯವಾಗಿದ್ದರೆ ಖಂಡಿತ ಹೇಳುತ್ತಿದ್ದಳು ಎನಿಸಿತು. ನಿಟ್ಟುಸಿರು ಬಿಟ್ಟು ತನ್ನ ಮನೆಗೆ ಹೊರಟನು. ಮರುದಿನ ಬೆಳಿಗ್ಗೆ ಸೂರ್ಯನನ್ನು ತಿಂಡಿಗೆ ತಮ್ಮ ಮನೆಗೆ ಕರೆದಿದ್ದರು ಸೀತಾ. ಕೆಲಸಕ್ಕೆ ಹೋಗಲು ರೆಡಿಯಾಗಿಯೇ ಕೆಳಗೆ ಬಂದವನಿಗೆ ಚಪಾತಿ ಹಾಗೂ ಬೀನ್ಸ್ ಪಲ್ಯ ಹಾಕಿಕೊಟ್ಟು ರೂಮಿನಲ್ಲಿ ಇದ್ದ ಭೂಮಿಯನ್ನು ಕೂಡ ತಿಂಡಿಗೆ ಕರೆದರು ಸೀತಾ. ಬೇಡ ಆಂಟಿ, ಯಾಕೋ ಹಸ್ವಿಲ್ಲ, ಆಮೇಲಿಂದ ಅಲ್ಲೇ ತಿನ್ಕೋತೀನಿ ಎಂದು ಹೇಳಿ ಕಂಪನಿಗೆ ಹೊರಡೋಕೆ ರೆಡಿಯಾಗಿ ಬಂದವಳನ್ನು ನೋಡಿದ ಸೂರ್ಯ ನಿನ್ನೆಯಂತೆಯೇ ಇಂದು ಕೂಡ ಮುಖ ಹಿಡಿದಿತ್ತು. ಕಾಂಪಿಟೇಷನ್ ಮುಗಿದ ನಂತರ ಹರ್ಷವರ್ಧನ್ ಅವರ ಅಸಿಸ್ಟೆಂಟ್ ಆಗಿ ಅವರ ಅಂಡರ್ನಲ್ಲೇ ವರ್ಕ್ ಮಾಡೋಕೆ ಶುರು ಮಾಡಿದ್ದಳು ಭೂಮಿ. ಈಗ ಕಾಲೇಜ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ನೇರವಾಗಿ ಎಕ್ಸಾಮ್ ಅಟೆಂಡ್ ಮಾಡಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಕಾಗಿತ್ತು. ಹೊಸ್ದಾಗಿ ಕಂಪ್ನಿಗೆ ಜಾಯಿನ್ ಆಗಿರೋದ್ರಿಂದ ಅಲ್ಲೇನಾದರೂ ತೊಂದರೆ ಆಗ್ತಿದ್ಯಾ, ಅದಕ್ಕೆ ಇಷ್ಟು ಮಂಕಾಗಿರೋದಾ ಎಂದು ತನ್ನಲ್ಲೇ ಹೇಳಿಕೊಂಡು ಅವಳನ್ನೇ ದಿಟ್ಟಿಸಿದ ಸೂರ್ಯ. ಪುಟಾಣಿ, ರಾತ್ರಿ ಕೂಡ ಸರಿಯಾಗಿ ಊಟ ಮಾಡಿಲ್ಲ ನೀನು. ಹೀಗೆ ಊಟ ತಿಂಡಿ ಬಿಟ್ಟರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ? ಹೇಳಿದೆ ಅಲ್ವಾ ಆ ಥರ ಏನೂ ಆಗಿರಲ್ಲ ಅಂತ. ಈಗ ಬಾ, ಸುಮ್ಮನೆ ಕೂತು ತಿಂಡಿ ತಿನ್ನೋ ಎಂದು ಗದರಿದಂತೆ ಹೇಳಿದರು ಸೀತಾ. ಅವರ ಮಾತು ಕೇಳಿ ಭೂಮಿಯ ಕಣ್ತುಂಬಿತೆ ವಿನಃ ತಿಂಡಿಗೆ ಮಾತ್ರ ಕುಳಿತುಕೊಳ್ಳಲಿಲ್ಲ. ಸೀತಾ ಅವರ ಮಾತಿನಿಂದ ವಿಷಯ ಗಂಭೀರವಾಗಿದೆ ಅನ್ನೋದು ಸೂರ್ಯನಿಗೆ ಅರಿವಾಗುತ್ತಿದ್ದ ಹಾಗೆ, ಭೂಮಿ ಏನಾಯಿತು ನೇರವಾಗಿಯೇ ಕೇಳಿದ. ಅವನ ಪ್ರಶ್ನೆಗೆ ಸೀತಾ ಅವರ ಕಡೆಯೊಮ್ಮೆ ದಿಟ್ಟಿಸಿ ನೋಡಿ ನಂತರ ಏನೂ ಇಲ್ಲ ಅನ್ನೋ ಹಾಗೆ ತಲೆಯಾಡಿಸಿ ತಲೆ ತಗ್ಗಿಸಿ ಸುಮ್ಮನೆ ನಿಂತಳು. ಭೂಮಿ, ಯಾಕೆ ಹೀಗಿದ್ದೀರಾ? ಕಂಪ್ನಿಯಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ? ಅಥವಾ ಅಲ್ಲಿ ಜನ ಅಡ್ಜಸ್ಟ್ ಆಗ್ತಾ ಇಲ್ವಾ ನಿಮಗೆ ಎಂದು ಕಳಕಳಿಯಿಂದ ಕೇಳಿದ. ಇಲ್ಲ ಸೂರ್ಯ, ಆ ಥರ ಏನೂ ಇಲ್ಲ. ಅಷ್ಟು ದೊಡ್ಡ ಕಂಪನಿಯಲ್ಲಿ ವರ್ಕ್ ಮಾಡೋದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಮತ್ತ್ಯಾಕೆ? ನಾನು ನಮ್ಮ ಮನೆಗೆ ಹೋಗಬೇಕು ಸೂರ್ಯ. ಇಷ್ಟು ದಿನದಲ್ಲಿ ಇದೇ ಮೊದಲ ಬಾರಿಗೆ ಅವಳು ಹಾಗೆ ಹೇಳಿದ್ದು. ಹಾಗೆ ಹೇಳುವವಳ ಕಣ್ಣಲ್ಲಿ ಇದ್ದ ತೆಳು ನೀರಿನ ಪೊರೆ ಸೂರ್ಯನ ಕಣ್ಣಿಂದ ಮರೆಯಾಗಲಿಲ್ಲ. ಮುಂದುವರಿಯುವುದು.